ಪ್ರಿಯ ವೀಕ್ಷಕರ ನಮಸ್ಕಾರ. ಜಗತ್ತಿನ ಪ್ರತಿಯೊಬ್ಬರ ತಟ್ಟೆಗೂ ಅನ್ನ ತಲುಪಬೇಕು ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಹೊಲದಲ್ಲಿ ಹಾಜರಾಗಿರ್ತಾನೆ ರೈತ, ನಮ್ಮ ಅನ್ನದಾತ. ಬಿಸಿಲೇ ಇರಲಿ ಮಳೆನೇ ಇರಲಿ ಪ್ರತಿದಿನ ತನ್ನ ಜೀವನವನ್ನೇ ಪಣಕ್ಕಿಟ್ಟು ಬೆಳೆಯನ್ನು ಬೆಳೆಸೋ ರೈತ, ಅವನ ಶ್ರಮದಿಂದಲೇ ನಿಮ್ಮೆಲ್ಲರ ಜೀವನ ಸಾಗ್ತಿದೆ ಅಂದರೆ ಅದು ತಪ್ಪೇನೂ ಅಲ್ಲ ಅನ್ನೋ ಭಾವನೆ ನಂದು. ಆದರೆ ಇದೇ ರೈತ ಇವತ್ತು ತನ್ನ ಹೊಲದಲ್ಲಿ ಬೆಳೆ ಬೆಳೆಯೋದಕ್ಕೂ ಕೂಡ ಹೋರಾಟವನ್ನು ಮಾಡಬೇಕಾದ ಪರಿಸ್ಥಿತಿ ಎದುರಿಸ್ತಿದ್ದಾನೆ. ಕೈಯಲ್ಲಿ ಹಣ ಇದ್ದರೂ ಗೊಬ್ಬರ ಸಿಗೋದಿಲ್ಲ, ಹೊಲ ಇದ್ದರೂ ಬೆಳೆಯನ್ನು ಬೆಳೆಸೋಕೆ ಸಾಧ್ಯವಾಗ್ತಿಲ್ಲ. ಸರ್ಕಾರ ತಂದ ಹೊಸ ನಿಯಮಗಳ ನಡುವೆ ಸಿಕ್ಕಾಕಿಕೊಂಡು ರೈತ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಒಂದು ಕಡೆ ಸರ್ಕಾರ ಹೇಳೋ ನಿಯಮಗಳು, ಇನ್ನೊಂದು ಕಡೆ ರೈತನ ತನ್ನ ಜಮೀನಿನ ವಾಸ್ತವ ಸ್ಥಿತಿ. ಇದರ ನಡುವೆ ಜಜ್ಜಿ ಹೋಗ್ತಿರೋದು ಅನ್ನದಾತನ ಬದುಕು. ಹಾಗಿದ್ರೆ ಈ ಸಮಸ್ಯೆ ಏನು? ಈ FID ಅಂದರೆ ಏನು? ಇದು ರೈತನಿಗೆ ಹೇಗೆ ತಲೆನೋವಾಗಿದೆ ಅನ್ನೋದನ್ನು ನಾನು ಒಂದಷ್ಟು ರೈತರ ಜೊತೆ ಮಾತನಾಡಿ ತಿಳಿದುಕೊಂಡಿದ್ದನ್ನು ನಿಮ್ಮ ಮುಂದೆ ಇವತ್ತು ಇಡ್ತಿದ್ದೇನೆ. ಜಗತ್ತಿಗೆ ಅನ್ನ ಕೊಡುವ ರೈತ ಇವತ್ತು ತನ್ನ ಕೃಷಿಯನ್ನು ನಡೆಸೋಕೆ ಕೂಡ ಸಂಕಷ್ಟವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಸರ್ಕಾರ ರೈತರ ಜಮೀನಿನ ವಿವರಗಳನ್ನು ತಿಳಿದುಕೊಳ್ಳೋಕೆ ಅಂತ FID ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು. ಅದೇನು ತುಂಬ ವರ್ಷಗಳೇನಾಗಿಲ್ಲ, ಕಳೆದ ವರ್ಷದಿಂದ ಅಂತ ಹೇಳ್ತಿದ್ದಾರೆ. ಈಗ ಅದೇ FID ಆಧಾರದಲ್ಲಿ ರಸಗೊಬ್ಬರ ವಿತರಣೆಯನ್ನು ಮಾಡಲಾಗ್ತಿದೆ ಅಂತೆ. 1 ಎಕರೆಗೆ 1 ಚೀಲ ಗೊಬ್ಬರವನ್ನು ಮಾತ್ರ ನೀಡುವ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಯಾಕೆ 1 ಎಕರೆಗೆ 1 ಚೀಲ ಗೊಬ್ಬರ? ನಮ್ಮ ಜಮೀನಿಗೆ ಹೆಚ್ಚಿಗೆ ಗೊಬ್ಬರ ಬೇಕು ಅಂತ ಕೇಳಿದ್ರೆ ಇಲ್ಲ, ಅದು ಹಾಗಲ್ಲ. ಸರ್ಕಾರದ ಪ್ರಕಾರ ಹೆಚ್ಚು ಗೊಬ್ಬರವನ್ನು ನೀಡಿದ್ರೆ ಅದು ಬೇರೆ ಕಡೆ ದುರುಪಯೋಗವಾಗುವ ಸಾಧ್ಯತೆ ಇದೆ. ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಫ್ಯಾಕ್ಟ್ರಿಗಳಿಗೆ ಈ ಗೊಬ್ಬರ ದುರುಪಯೋಗ ಆಗ್ತಿದೆ ಅನ್ನೋ ಉತ್ತರವನ್ನು ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಆಯಿತು, ಅದು ನಿಮ್ಮ ಗಮನಕ್ಕೆ ಬಂದಿದ್ರೆ ಅಥವಾ ಆ ರೀತಿ ಆಗಿದ್ದರೆ ನೀವು ಆ ಕಡೆಗಳಲ್ಲಿ ಈ ರೀತಿಯ ನಿಯಮಗಳನ್ನು ಮಾಡಿ ಸ್ವಾಮಿ, ನಮಗ್ಯಾಕೆ ಬರೆ ಹಾಕ್ತಿದ್ದೀರಾ ಅಂತ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರಿಗೆ FID ಆಧಾರದ ಮೇಲೆ ಗೊಬ್ಬರ ಹಂಚಿಕೆ ಮಾಡಲು ತೀರ್ಮಾನಿಸಿವೆ. ಇದರ ಪರಿಣಾಮ ರೈತರಿಗೆ ಬಹಳಷ್ಟು ಅನಾನುಕೂಲವಾಗ್ತದೆ. ಈ FID ಮುಖಾಂತರ ರೈತರಿಗೆ ಗೊಬ್ಬರ ಹಂಚಲು ಹೋದರೆ 1 ಎಕರೆಗೆ 1 ದಿನಕ್ಕೆ ಸರ್ವರ್ ಸಮಸ್ಯೆಯಾಗಿ 8 ರಿಂದ 10 ಜನಕ್ಕೆ ಮಾತ್ರ ಗೊಬ್ಬರ ಕೊಡಲು ಅವಕಾಶ ಸಿಗುತ್ತದೆ. ಹೀಗಾಗಿ ರೈತರಿಗೆ ಬಹಳ ಅನಾನುಕೂಲ ಆಗುತ್ತೆ. ಈಗ ಹಿಂದೆ ಹೇಗಿತ್ತು, ಸರ್ಕಾರಿ ಗೊಬ್ಬರ ರೈತರಿಗೆ ಎಷ್ಟು ಬೇಕಷ್ಟು ಅನುಕೂಲವಾಗಿತ್ತು, ಅದೇ ಟೈಪ್ ನೀವು ಗೊಬ್ಬರವನ್ನು ಕೊಡಬೇಕು. ನಮ್ಮ ಜಿಲ್ಲೆಯಲ್ಲಿ ಅಂಥ ಗೊಬ್ಬರ ದುರುಪಯೋಗವಾಗುವ ಫ್ಯಾಕ್ಟ್ರಿಗಳು ಇಲ್ಲ, ಇದ್ದರೆ ತೋರಿಸಿ ಎಂದು ರೈತರು ಪ್ರಶ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ FID ವ್ಯವಸ್ಥೆ ಮಾಡಿರೋದ್ರಿಂದ ಗೊಬ್ಬರ ಪಡೆಯೋದಕ್ಕೆ ರೈತರು ರೇಷನ್ ಅಂಗಡಿಯಲ್ಲಿ ನಿಂತ್ಕೊಂಡಂಗೆ ಸಾಲಿನಲ್ಲಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಈ ಸರ್ವರ್ ಸಮಸ್ಯೆಗಳಿಂದ ದಿನವಿಡೀ ನಿಂತರೂ ಕೆಲವು ರೈತರಿಗೆ ಗೊಬ್ಬರ ಸಿಗುತ್ತಿರುವುದಾಗಿ ರೈತರು ಆರೋಪಿಸುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ರಾಜ್ಯ ರೈತ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. FID ವ್ಯವಸ್ಥೆಯಿಂದ ಗೊಬ್ಬರ ಖರೀದಿ ಕಷ್ಟ ಆಗ್ತಿದೆ ಎಂದು ಆರೋಪಿಸಿದ ರೈತರು ತಕ್ಷಣವೇ ಈ ವ್ಯವಸ್ಥೆಯನ್ನು ಹಿಂಪಡಿಬೇಕು ಹಾಗೂ ಹಳೆಯ ರೀತಿಯಲ್ಲಿ ಗೊಬ್ಬರ ವಿತರಣೆಯನ್ನು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಾವು ವಿಶೇಷವಾಗಿ ಏನನ್ನೋ ಕೊಡಿ ಅಂತ ಬೇಡಿಕೆ ಇಟ್ಟಿಲ್ಲ. ನಮ್ಮ ಕೃಷಿಗೆ ಬೇಕಾದ ಗೊಬ್ಬರ ಮತ್ತು ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡಿ ಅನ್ನೋದು ರೈತರ ಮನವಿ. ಇಷ್ಟಾದ ಮೇಲೂ ನೀವು ಬೇಡಿಕೆ ಈಡೇರಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ನಡೆಸೋದಾಗಿ ರೈತರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡಿದಾಗ ನನಗನ್ನಿಸಿದ್ದು, ಅನ್ನ ಕೊಡೋ ರೈತನ ಕೈಗೆ ಗೊಬ್ಬರ ಸಿಗದ ಪರಿಸ್ಥಿತಿ ಬಂದರೆ ನಾಳೆ ನಮ್ಮ ತಟ್ಟೆಗೆ ಅನ್ನ ಬರುವುದು ಹೇಗೆ ಅಂತ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ, ನೀವು ರೈತರು ಅಥವಾ ರೈತರ ಮಕ್ಕಳಾಗಿದ್ದರೆ ಇದನ್ನು ಶೇರ್ ಮಾಡಿ. ರೈತನಿಗೆ ನಿಮ್ಮದೂ ಒಂದು ಅಳಿಲು ಸೇವೆ ಇರಲಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೈತರ ಬೇಡಿಕೆ ಸರಿಯಾಗಿದೆಯಾ ಅಂತ ಕಾಮೆಂಟ್ ಮಾಡಿ. ಶ್ರೀ ಕರ್ನಾಟಕ, ಹಾವೇರಿ.